ಎಲ್ರಿಗೂ ನಮಸ್ಕಾರ. ಸರ್ಕಾರಿ ನ್ಯಾಯ ಬೆಲೆ ಅಂಗಡಿ ಈ ಒಂದು ಅದ್ಭುತವಾಗಿರೋ ಒಂದು ಟೈಟಲ್ ಇರುವಂತ ಒಂದು ಕನ್ನಡ ಸಿನಿಮಾ. ಇದ್ರ ಹಿಂದೆ ತುಂಬಾನೇ ಒಂದು ಅದ್ಭುತವಾಗಿರೋದು ಸ್ಟೋರಿ ಇದೆ. ಈ ಒಂದು ಸಿನಿಮಾ ನಾವ್ ಎಲ್ಲಿ ಶೂಟ್ ಮಾಡಿದ್ವಿ ಅದ್ರ ಹಿಂದೆ ಒಂದು ಅದ್ಭುತವಾಗಿರೋದು ಕತೆ ಇದೆ. ಎಲ್ರಿಗೂ ಗೊತ್ತಿರೋ ಹಾಗೆ ಈ ಸಿನಿಮಾ ನಾವು ರಿಬೆಲ್ ಸ್ಟಾರ್ ಅಂಬರೀಷ್ ಅವರು ಹುಟ್ಟಿದ್ದು ಊರಲ್ಲಿ ಶೂಟ್ ಮಾಡಿದ್ದು. ತುಂಬಾನೇ ಒಂದು ಸ್ಪೆಷಲ್ ರೀಸನ್ ಇದೆ. ಈ ಅವರು ಆಶೀರ್ವಾದದಿಂದ ನಾನು ಏನೋ ಹೇಳಕ್ ಮುಂಚೆ ಅವ್ರದ್ದು ಫಸ್ಟ್ ಆಶೀರ್ವಾದ ತಗೊಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಹಿ ಇಸ್ ಸಂಬಡಿ. ಅವರು ರಿಬೆಲ್ ಸ್ಟಾರ್ ಅಂತ ಹೆಸರು ಇಲ್ಲಿ ತುಂಬಾ ದೊಡ್ಡವರು ಕೂತಿರೋದ್ರಿಂದ ನಾನು ಅದನ್ನ ಹೇಳೋ ಅವಶ್ಯಕತೆ ಇಲ್ವೇ ಇಲ್ಲ ಯಾರಿಗೂ. ಅವ್ರಿಗೆ ಯಾಕೆ ಈ ತರ ಒಂದು ಹೆಸರು ಬಂತು, ಅವ್ರು ಮಾಡಿರೋದು ಕೆಲಸ, ಅವ್ರು ಮಾಡಿರೋದು ಸಾಧನೆಗಳು, ಅವ್ರು ಮಾಡಿರೋದು ಕಷ್ಟಗಳು, ಅವ್ರ ಬಗ್ಗೆ ನಾನು ಏನೋ ಯಾರಿಗೂ ಹೇಳೋ ಅವಶ್ಯಕತೆ ಇಲ್ಲ. ಬಟ್ ಆದ್ರೂ ಈ ಒಂದು ವೇದಿಕೆ ಮೂಲಕ ಒಂದು ಚಿಕ್ಕವನಾಗಿ ಒಂದು ಇನ್ಸ್ಪಿರೇಷನ್ ತಗೊಂಡಿರೋನು, ಒಬ್ಬ ಕಲಾವಿದನಾಗಿ, ಒಬ್ಬ ಫ್ಯಾನ್ ಆಗಿ ಹೇಳಕ್ ಇಷ್ಟಪಡ್ತೀನಿ. ಈ ಒಂದು ಕತೆ ಹಿಂದೆ ನನಗೆ ಸಿಕ್ಕಿರೋದು ಇನ್ಸ್ಪಿರೇಷನ್ ಒಂದು ಅದ್ಭುತವಾಗಿರೋದು ಸಿನಿಮಾ ಗಜೇಂದ್ರ ಇಂದ ಬರ್ತಾ ಇದೆ. ಆ ಒಂದು ಸಿನಿಮಾ ಮೂಲಕ ಆ ಒಂದು ಟೈಟಲ್ ಸಿಕ್ಕಿರೋದು ನಮ್ಮ ಅಂಬರೀಷ್ ಅಂಕಲ್ಗೆ, ನಮ್ಮ ಪ್ರೀತಿಯ ಅಂಬಿ ಅಂಕಲ್ಗೆ ರಿಬೆಲ್ ಸ್ಟಾರ್ ಅಂತ ಒಂದು ಟೈಟಲ್ ಸಿಕ್ಕಿರೋದು. ಯಾಕಂದ್ರೆ ಆ ಒಂದು ಅದ್ಭುತವಾಗಿರೋದು ಸಿನಿಮಾ ಮೂಲಕ ಅವರು ಸಾಕಷ್ಟು ರೈತರಿಗಾಗಿ, ಸಾಕಷ್ಟು ಬಡವರಿಗಾಗಿ ಪಟ್ಟಿರುವಂತ ಶ್ರಮಗಳ ಬಗ್ಗೆ ಮಾತಾಡಿರೋದಂತ ಒಂದು ಸಿನಿಮಾ. ಅಂಡ್ ಆ ಒಂದು ಅದ್ಭುತವಾಗಿರೋದು ಸಿನಿಮಾದಿಂದ ಇನ್ಸ್ಪಿರೇಷನ್ ತಗೊಂಡು ನಾನು ಈ ಒಂದು ಸಿನಿಮಾ ಮಾಡಕ್ಕೆ ಒಂದು ಅವಕಾಶ ಸಿಕ್ಕಿರೋದು ಒಂದು ಪುಣ್ಯಕ್ಕಿಂತ ಕಮ್ಮಿ ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಮೂರ್ತಿ ಸರ್. ನನಗೆ ಈ ಒಂದು ಅದ್ಭುತವಾಗಿರೋದು ಸಿನಿಮಾ ಮಾಡಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಆ ಒಂದು ಸಿನಿಮಾ ನೋಡಿದ್ರೆ ಇಟ್ ಹ್ಯಾಸ್ ಅ ಲಾಟ್ ಆಫ್ ಇಂಪಾರ್ಟೆನ್ಸ್, ಇಟ್ ಹ್ಯಾಸ್ ಅ ಲಾಟ್ ಆಫ್ ರೆಲೆವೆನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಫ್ರಮ್ ಒಂದು ರಾಷನ್ ಬಗ್ಗೆ, ಇಲ್ಲ ಒಂದು ರೈತರ ಕಷ್ಟ ಬಗ್ಗೆ, ಒಂದು ಬಡವರದ್ದು ಒಂದು ಏನ್ ಕಷ್ಟಗಳಿದೆ ಅದ್ರ ಬಗ್ಗೆ ಮಾತಾಡಿರೋದು, ಎಷ್ಟು ವರ್ಷ ಹಿಂದೆ ಮಾತಾಡಿರೋದು ಫಸ್ಟ್ ಪರ್ಸನ್ ನಮ್ಮ ರಿಬೆಲ್ ಸ್ಟಾರ್ ಅಂಬರೀಷ್ ಅವರು. ಸೊ ಅವರು ಫಸ್ಟ್ ಒಂದು ಜೋರಾಗಿ ಚಪಾಳಿ ಬಿಸಲ್ಸ್ ಬರ್ಲಿ ಪ್ಲೀಸ್. ನನಗೆ ತುಂಬಾ ಇಮೋಷನಲ್ ಆಗುತ್ತೆ. ಯಾಕಂದ್ರೆ ಒಂದು ಚಿಕ್ಕದು ಒಂದು ಸೆನ್ಸಿಟಿವ್ ಆಗಿರೋದು ವಿಷಯ ಇದ್ರು, ಚಿಕ್ಕದು ವಿಷಯ ಇದ್ರು, ದಟ್ ಒನ್ ಮ್ಯಾನ್ ಅವರು ಆ ಒಂದು ಇಶ್ಯೂನ, ಆ ಒಂದು ರಾಶನವನ್ನ, ಆ ಒಂದು ರೈತರವನ್ನ ಕಷ್ಟ, ಆ ಒಂದು ಬಡವರ ಕಷ್ಟನ ಅವತ್ತು ಒಂದು ಊರಿಂದ ಸ್ಟಾರ್ಟ್ ಮಾಡಿ ನ್ಯಾಷನಲ್ ಲೆವೆಲ್ ವರ್ಗೂ ಕರ್ಕೊಂಡು ಹೋಗಿರೋದು ಅಂದ್ರೆ ಓನ್ಲಿ ಸಾಧ್ಯವಾಗೋದು ಅಂಬರೀಷ್ ಅಂಕಲ್ ಕೈಯಿಂದ. ಸೊ ದಟ್ ಫಿಲ್ಮ್ ಹ್ಯಾಸ್ ಸೋ ಮಚ್ ಆಫ್ ಎನ್ ಇನ್ಸ್ಪಿರೇಷನ್, ಸೋ ಮಚ್ ಆಫ್ ಅ ಹಾರ್ಟ್ ಟಚಿಂಗ್ ವ್ಯಾಲ್ಯೂ ಇನ್ ಆರ್ ಹಾರ್ಟ್ಸ್ ಅಂತದ್ದು. ಅವ್ರಿಗೆ ಆ ಒಂದು ಹೆಸರು ಸಿಕ್ಕಿರೋದು ಆ ಒಂದು ಸಿನಿಮಾ ಮೂಲಕ. ನನಗೆ ಇನ್ನೊಂದು ಅದೇ ಇನ್ಸ್ಪಿರೇಷನ್ ಅಲ್ಲಿ, ಅದೇ ಹೋರಾಟದಲ್ಲಿ, ಅದೇ ಕಥದಲ್ಲಿ, ಅದೇ ಇಮೋಷನ್ಸ್ ಅಲ್ಲಿ ಮಾಡಿರುವಂತ ಇನ್ನೊಂದು ಸಿನಿಮಾ ನನಗನ್ಸುತ್ತೆ ಸರ್ಕಾರಿ ನ್ಯಾಯ ಬೆಲೆ ಅಂತ. ನಿಜವಾಗ್ಲೂ ಈ ಸಿನಿಮಾದಲ್ಲಿ ನಾವು ಹಾಕಿರೋದು ಇಮೋಷನ್ಸ್, ನಾವು ಮಾಡಿರೋದು ಹೋರಾಟಗಳು, ನಾವು ಮಾತಾಡ್ತಿರೋದು ಇಶ್ಯೂಸ್ ಬಗ್ಗೆ ನಾವು ಮಾತಾಡಿದ್ರೆ ಆ ಸಿನಿಮಾಗೆ ಇನ್ಸ್ಪಿರೇಷನ್ ತಗೊಳ್ಳುವಂತ ಒಂದು ಯಾವ್ದು ಕಮ್ಮಿ ಇರಲ್ಲ. ಅಫ್ಕೋರ್ಸ್ ಸರ್ ಬರ್ದಿರೋದು ಅದ್ಭುತವಾಗಿರೋದು ಸ್ಟೋರಿ, ಡೈಲಾಗ್, ಕಥೆಯನ್ನ ನಾವು ಯಾವುದೇ ಪಿಕ್ಚರ್ಗೂ, ಇನ್ನೊಂದು ಕತೆಗೂ, ಇನ್ನೊಂದು ಸಿನಿಮಾಗೂ ಒಂದಕ್ಕಂತ ಕಂಪೇರ್ ಮಾಡಕ್ ಆಗದೆ. ಆ ಒಂದು ಯಾಕೆ ಇವತ್ತು ಮಾತಾಡ್ತಾ ಇದ್ದೀನಿ ಈ ವೇದಿಕೆ ಮೇಲೆ ಅಂದ್ರೆ, ಬಿಕಾಸ್ ಪಾರ್ವತಿ ಅನ್ನೋ ಒಂದು ಕ್ಯಾರೆಕ್ಟರ್ ನಂಗೆ ಸಿಕ್ಕಿದಾಗ ನನ್ಗೆ ನಿಜವಾಗ್ಲೂ ಒಂದು ತುಂಬಾ ಅದ್ಭುತವಾಗಿರೋದು ಆಪರ್ಚುನಿಟಿ ಸಿಗ್ತಾ ಇದೆ. ಒಂದು ಮುಖ್ಯವಾಗಿರೋದು ಅಂತ ಒಂದು ವಿಶೇಷ ಬಗ್ಗೆ, ಒಂದು ಇಶ್ಯೂ ಬಗ್ಗೆ, ಒಂದು ಪಾಯಿಂಟ್ ಬಗ್ಗೆ ಮಾತಾಡುವಂತ ಒಂದು ಸಂದರ್ಭ, ಒಂದು ಆಪರ್ಚುನಿಟಿ ಸಿಗ್ತಾ ಇರೋದಂತ ಒಂದು ನಿಜವಾಗ್ಲೂ ಒಂದು ಹೆಮ್ಮೆ, ಒಂದು ಯಾವುದು ಪುಣ್ಯ ಮಾಡಿರೋದು ಅಂತ ಒಂದು ಪಾತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ವೇದಿಕೆ ಮೂಲಕ. ಅಂಡ್ ಐ ಹೋಪ್ ದಟ್ ಈ ಸಿನಿಮಾ ಮೂಲಕ ನಾವೇನ್ ಹೇಳಕ್ ಹೊರಟಿದೀವಿ ಅಂದ್ರೆ, ನಿಜವಾಗ್ಲೂ ನ್ಯಾಯ ಅಂತೂ ಎಲ್ಲೂ ಇಲ್ಲ, ನ್ಯಾಯಕ್ಕೂ ಬೆಲೆ ಅಂತೂ ಇಲ್ವೇ ಇಲ್ಲ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ, ನಾವು ಒಂದು ಚಿಕ್ಕದು ಊರಲ್ಲಿ ಒಂದು ಚಿಕ್ಕದು ಎಮೋಷನಲ್ ಕತೆ ಯಾಕೆ ಹೇಳಕ್ ಕೊಡ್ತಿದೀವಿ ಅಂದ್ರೆ, ಯಾವ್ದು ವಿಷಯ ಯಾವತ್ತೂ ಸಣ್ಣದಿಲ್ಲ.
ಯಾವುದು ವಿಷಯ ಯಾವುದು ಇಶ್ಯೂ ಯಾವತ್ತು ಚಿಕ್ಕದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾವು ನಮ್ಮನೆಯಲ್ಲಿ ನಡೆಯುವಂತ ಅಥವಾ ನಮ್ಮಲ್ಲಿ ನಾವೊಂದು ರಾಷನ್ ಅಂಗಡಿ ಹೋದಾಗ ಯಾವ್ದೋ ಒಂದು ವಿಷಯಕ್ಕೆ ಹೋದಾಗ ತುಂಬಾ ಚಿಕ್ಕದಿದೆ, ಸಣ್ಣದ ವಿಷಯ ಬಿಟ್ಬಿಡೋಣ, ಏನೋ ಆಗಲ್ಲ, ನೋಡ್ಬಿಡೋಣ, ಏನೋ ಆಗತ್ತೆ, ಅವ್ರಾಗಿ ಅಂತ ಒಂದು ಸಾಲ್ವ್ ಆಗಿರೋದು ಒಂದು ಇಶ್ಯೂ ಇರೋದಲ್ಲ. ಜೀವನದಲ್ಲಿ ಆತರ ಇಲ್ಲ, ಆಗದೇ ಇಲ್ಲ. ನಾವು ಚಿಕ್ಕ ವಿಷಯಗಳನ್ನ ಬಿಟ್ರೆ, ಇಗ್ನೋರ್ ಮಾಡಿದ್ರೆ, ನಮ್ಮ ಸೊಸೈಟಿಯಲ್ಲಿ, ನಮ್ಮ ಫ್ಯಾಮಿಲಿಗಳಲ್ಲಿ, ನಮ್ಮ ಅಕ್ಕಪಕ್ಕದಲ್ಲಿ ಆ ಚಿಕ್ಕ ಸಣ್ಣ ವಿಷಯಗಳು ಯಾವಾಗ ದೊಡ್ಡದಾಗಿ ಹೋಗತ್ತೆ ನಮ್ಗೆ ಗೊತ್ತಾಗಲ್ಲ. ಸೊ ಈ ಒಂದು ಸಿನಿಮಾ ಮೂಲಕ ಅಥವಾ ಈ ಒಂದು ಇಶ್ಯೂ ಮೂಲಕ ಮೇ ಬಿ ಟಾಕಿಂಗ್ ಅಬೌಟ್ ದ ರಾಷನ್ ಸ್ಟೋರ್ ಇನ್ ಅ ಸ್ಮಾಲ್ ವಿಲೇಜ್ ಇಸ್ ಅ ಸ್ಮಾಲ್ ಇಶ್ಯೂ ಫಾರ್ ಸಂಬಡಿ. ಬಟ್ ಇವತ್ತು ಸ್ಟೇಟ್ ವೈಸ್, ಡಿಸ್ಟ್ರಿಕ್ಟ್ ವೈಸ್, ನ್ಯಾಷನಲ್ ವೈಡ್ ಆಗ್ತಿರೋದು ಏನೇನು ನ್ಯಾಯಗಳಿದೆ ರೈತರ ಜೊತೆ ಮತ್ತೆ ಒಂದು ಬಡವರ ಜೊತೆ ಏನೇನು ನ್ಯಾಯಗಳಾಗ್ತಿದೆ ಈ ಒಂದು ಸಿನಿಮಾ ಮೂಲಕ, ಈ ಒಂದು ಕತೆ ಮೂಲಕ ಹೇಳಕೊಡ್ತಾ ಇದೀವಿ ನಾವು.